ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ MPS ಕ್ರಿಯೇಷನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ದಾಸವಾಳದ ಗಿಡದ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಗೊತ್ತಿರೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ಮ ಮನೆ ಹತ್ರ ಇರುವಂತಹ ದಾಸವಾಳದ ಗಿಡ ತುಂಬ ಇದ್ದಾವೆ. ದಾಸವಾಳದ ಗಿಡದ್ದು ನೋಡಿ, ಇದು ನಾನು ಪಾಟಲ್ಲಿ ಇಟ್ಟಿರೋದು. ನೋಡಿ, ತುಂಬ ಗ್ರೀನಾಗಿ ತುಂಬ ಒಂದೊಂದು ರೆಂಬೆಗೂ ಮೊಗ್ಗೆಗಳಿದ್ದಾವೆ. ಏನೂ ಹಾಕೋದಿಲ್ಲ, ತುಂಬ ಸಿಂಪಲ್ಲಾಗಿ ಹೋಮ್ ರೆಮಿಡಿ ಅಷ್ಟೇ. ಏನಂದರೆ ಅದು ಹಾಕಬೇಡಿ, ಸುಮ್ಮನೆ ಏನಂದರೆ ಅದು ಹಾಕ್ತೀರಾ, ಫರ್ಟಿಲೈಸರ್ ಅಂತೆ, ಇನ್ನೊಂದು ಮತ್ತೊಂದು ಅಂತ. ನಾನೇನು ಹಾಕಲ್ಲ. ನೋಡಿ ಎಷ್ಟು ಗ್ರೀನ್ ಆಗಿದೆಯೋ, ಅದರಲ್ಲಿ ಫಂಗಸ್ ಅಂತೂ ಇಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ನಾವು ಅದ್ರ ಕಡೆ ಗಮನ ಕೊಡಬೇಕಷ್ಟೇ. ಅಷ್ಟು ನೀಟಾಗಿ ಬೆಳೆಸ್ಕೊಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಾನು ಪಾಟಲ್ಲೇ ಇಟ್ಟಿರೋದು. ಪಾಟಲ್ಲೂ ಬೆಳೆಸ್ಬೋದು ಆರಾಮಾಗಿ. ತುಂಬ ಬಿಡುತ್ತೆ, ಒಂದು ದಿನಕ್ಕೆ ಒಂದು 5-6 ಆದರೂ ಬಿಡುತ್ತೆ. ನೋಡಿ, ಇದು ತುಂಬ ಚಿಕ್ಕ ಗಿಡ, 1-2 ಅಡಿ ಇರುತ್ತೆ ಅಷ್ಟೇ, ಚಿಕ್ಕದು. ನಾನು ಪಾಟಲ್ಲೇ ಇಟ್ಟಿರೋದು. ಅಷ್ಟೊಂದು ಗಿಡದಲ್ಲಿ ತುಂಬ ಹೂವು, ತುಂಬ ಮಗ್ಗು ಬರುತ್ತೆ. ನೋಡಿ, ಸಿಂಪಲ್ಲಾಗಿ ಆರಾಮಾಗಿ ಬೆಳೆಸ್ಕೋಬೋದು. ದೇವ್ರಿಗೆ ಆರಾಮಾಗಿ ಇಟ್ಕೋಬೋದು. ಅದು ದೇವ್ರಿಗೆ ಇಟ್ಟರೆ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು ಆದರೆ ತುಂಬ ನಮಗೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಬೆಳೆಸ್ಕೋಬೋದು. ನೋಡಿ ಎಷ್ಟು ಚಿಕ್ಕದಾಗಿದೆಯೋ ಗಿಡ, ಅಷ್ಟರಲ್ಲಿ ರೆಂಬೆಗೂ ಮೊಗ್ಗೆಗಳು ಬಿಟ್ಟಿದ್ದಾವೆ. ನಾನು ಈಗ ಗಿಡ ಯಾವ ರೀತಿ ಬೆಳೆಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಪಾಟ್ನ ತಗೊಂಡು ಅದರಲ್ಲಿ ಸ್ವಲ್ಪ ಅರ್ಧ ಮಣ್ಣು ಅರ್ಧ ಗೊಬ್ಬರ ಹಾಕಿ, ಅದೇ ಮೈನ್ ಇಂಪಾರ್ಟೆಂಟು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಮತ್ತು ಅದಕ್ಕೆ ಡೈಲಿ ನೀರು ಹಾಕಬೇಕು. ಡೈಲಿ ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ತಾಯಿದ್ರೆ ಫಂಗಸ್ ಬರ್ದಿರ ನೋಡ್ಕೊಳ್ಳಿ. ಜಾಸ್ತಿ ಫಂಗಸ್ ಬಂದಿದೆ ಅಂದರೆ ಗಿಡ ಸತ್ತೋಗುತ್ತೆ. ಆ ಫಂಗಸ್ ಬರ್ದಿರ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಗ್ರೀನಾಗಿ ಬೆಳೆಯುತ್ತೆ. ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಂಗಸ್ಗೆ ಯಾವ ರೆಮಿಡಿ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗಾದ್ರೂ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಕೆಂಪು ಮಣ್ಣೇ ಉಪಯೋಗಿಸಿ. ಇವಾಗ ನಾವು ರಂಗೋಲಿ ಇಟ್ಟು ಕೆಂಪುದು ಬರುತ್ತಲ್ವ, ಅದನ್ನು 1-2 ಪ್ಯಾಕೆಟ್ ಆದರೂ ಹಾಕಿ. ತುಂಬ ಚೆನ್ನಾಗಿ ಬರುತ್ತೆ, ಗ್ರೀನಾಗಿರುತ್ತೆ ಗಿಡ ಅಂತೂ. ಒಂಥರ ಎಲ್ಲೋ ಥರ ಆಗೋಗುತ್ತೆ, ಎಲೆಗಳೆಲ್ಲ ಉದುರೋಗುತ್ತೆ. ಆವಾಗ ನೋಡ್ಕೋಬೇಕು. ಆಗೇನು ಮಾಡ್ತೀನಿ ಅಂದರೆ 1-2 ಪ್ಯಾಕೆಟು ಆ ಥರ ರಂಗೋಲಿ ಇಟ್ಟು ಹಾಕೋದ್ರಿಂದ ರೆಡ್ ಕಲರ್ದು ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಇದು ನಂದು ನೆಕ್ಸ್ಟ್ ಪಾರ್ಟಲ್ಲಿರೋದು. ನೋಡಿ, ಒಂದೇ ರೆಂಬೆಯಲ್ಲಿ ಎಷ್ಟು ಮಗ್ಗು ಬಿಟ್ಟಿದೆಯೋ. ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬೆಳೆಸ್ಕೋಬೋದು ಮನೆಯಲ್ಲೇ. ಹೂವು ಅಂತೂ ಕೊಂಡ್ಕೊಳಂಗೆ ಇರಲ್ಲ. ಒಂದು 5-6 ಹೂವು ಗಿಡಗಳನ್ನ ಈ ಥರ ಇಟ್ಕೊಂಡ್ರೆ ಆರಾಮಾಗಿ ಬೆಳೆಸ್ಕೋಬೋದು. ಈಗ ಬನ್ನಿ ಅದಕ್ಕೇನು ಫರ್ಟಿಲೈಸರ್ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಬೀಟ್ರೋಟು ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಆರಾಮಾಗಿ ಬೆಳೆಸ್ಕೋಬೋದು. ಅದನ್ನು ಒಂದು ನೈಟು ನೆನೆಸ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದು ಈ ಥರ ನೀರು ಥರ ಮಾಡ್ಕೊಳ್ಳಿ. ಎಷ್ಟು ಗಿಡಗಳಿದ್ರೆ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ. ನಾನು ಒಂದು 5-6 ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಈ ಥರ ನೆನೆಸ್ಕೊಂಡು ಈ ಗಿಡಕ್ಕೆ ಹಾಕೋದ್ರಿಂದ ಬುಡಕ್ಕೆ ತುಂಬ ಹೂವು ಬರುತ್ತೆ. ಇದೇ ಮೈನ್ ಇಂಪಾರ್ಟೆಂಟು. ಪ್ಲಸ್ ಮಣ್ಣು, ಗೊಬ್ಬರ ಮತ್ತು ಇನ್ನೊಂದೇನೆಂದರೆ, ನಾವು ಅಕ್ಕಿ ತೊಳೆದಿರ್ತೀವಲ್ಲ, ಡೈಲಿ ತೊಳಿತಾನೇ ಇರ್ತೀವಿ. ಒಂದು ಜಗ್ಗಲ್ಲಾಗಲಿ ಒಂದರಲ್ಲಿ ಇಟ್ಕೊಂಡು ತಗೊಂಬಂದು ಗಿಡಕ್ಕೆ ಹಾಕೋದ್ರಿಂದ ತುಂಬ ಹೂವು ಬರುತ್ತೆ. ನೋಡಿ, ಇಷ್ಟೇ. ಈ 3 ಮೆಥಡನ್ನ ಯೂಸ್ ಮಾಡಿ. ಆಗಾಗ ಗೊಬ್ಬರ 1-2 ತಿಂಗಳಿಗೊಂದ್ಸರಿ ಗೊಬ್ಬರ ಹಾಕ್ತಾನೆ ಇರಬೇಕು. ಇಲ್ಲಾಂದರೆ ಗಿಡ ಅಷ್ಟು ಶಕ್ತಿ ಇರಲ್ಲ. ಮತ್ತು ಡೈಲಿ ನೀರು ಹಾಕಬೇಕು. ಇಷ್ಟನ್ನು ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ಗಿಡ ತುಂಬ ಹೂಗಳು ಬರುತ್ತೆ. ನೋಡಿ, ಇದು ನೆಕ್ಸ್ಟು ದಾಸವಾಳ ಗಿಡ. ಇದು ಸ್ವಲ್ಪ ದೊಡ್ಡದು ಗಿಡ. ಇದರಲ್ಲಂತೂ ಒಂದು 50 ಹೂಗಳಾದರೂ ಬಿಡುತ್ತೆ ಡೈಲಿ ಅಂತೂ. ಸೇಮ್ ನಾನು ಆವಾಗಲೇ ಹೇಳಿದ್ನಲ್ಲ, ಅದೇ ಥರ ಪ್ರೊಸೀಜರ್ನೇ ನಾನು ಈ ಗಿಡಕ್ಕೂ ಅದೇ ಥರನೇ ಫಾಲೋ ಮಾಡೋದು. ನೋಡಿ, ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಹೂವು, ಎಷ್ಟೊಂದು ಮಗ್ಗು, ಎಷ್ಟೊಂದು ಹೂಗಳು ಬಿಟ್ಟಿದೆಯೋ. ತುಂಬ ಆರಾಮಾಗಿ ಮನೆ ಹತ್ರನೇ ಬೆಳೆಸ್ಕೋಬೋದು. ಒಂದು 5 ಗಿಡ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಬೆಳೆಸ್ಕೋಬೋದು ನಾವು ಹೂಗಳನ್ನ. ನೋಡಿ, ಎಷ್ಟು ನೀಟಾಗಿ ಎಷ್ಟು ಚೆಂದಾಗಿ ಕಾಣಿಸ್ತಾ ಇದೆಯೋ ಹೂಗಳಂತೂ. ಒಂಥರ ನೋಡ್ತಾ ಇದ್ರೇ ತುಂಬ ಖುಷಿ ಆಗುತ್ತೆ. ನಮ್ಮ ಮನೆ ಹತ್ರ ಬಿಟ್ಟಿರೋವೆ ದೇವ್ರಿಗಿಟ್ರೆ ಅದೊಂಥರ ಖುಷಿನೇ ಬೇರೆ. ಅಷ್ಟು ಚೆನ್ನಾಗಿ ಬೆಳೆಸ್ಕೋಬೋದು. ನಾವು ಅದ್ರ ಕಡೆ ಗಮನ ಕೊಡಬೇಕಷ್ಟೇ. ಇದಕ್ಕೆ ತುಂಬ ಫಂಗಸ್ ಬರುತ್ತೆ. ಫಂಗಸ್ ಬರ್ದಿರ ನೋಡ್ಕೋಬೇಕು. ಮೊಗ್ಗೆಗೂ ಫಂಗಸ್ ಬಂದುಬಿಡುತ್ತೆ. ಆವಾಗ ಏನಾದರೂ ಸ್ವಲ್ಪ ಸ್ಪ್ರೇ ಹೊಡಿಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ಇಷ್ಟೇ. ನನಗೆ ಎಷ್ಟು ಗೊತ್ತೋ ಅಷ್ಟು ಗೊತ್ತಿರೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೇ ಫಾಲೋ ಮಾಡಿ. ತುಂಬ ಹೂವು ಬರುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ, ಇಷ್ಟೊಂದು ಇಷ್ಟೊಂದು ಹೂವನ ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.